ಶ್ರೀಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಆತ್ಮೀಯ ವೀಕ್ಷಕರೇ, ವಿಶೇಷವಾಗಿ ನಾವು ದೇವಾಲಯಗಳಿಗೆ ಹೋಗ್ತೀವಿ. ಹೋದಾಗ ಅಲ್ಲಿ ಇರುವಂತಹ ದೇವರ ಸಾನ್ನಿಧ್ಯದಲ್ಲಿ ನಾವು ಪೂಜೆ ಪುನಸ್ಕಾರಗಳು, ವಿಶೇಷವಾಗಿರ್ತಕ್ಕಂಥ ಒಂದು ಭಕ್ತಿಯನ್ನು ಅರ್ಪಣೆ ಮಾಡಿ ಬರ್ತೀವಿ. ಈ ಥರ ನಾವು ದೇವಸ್ಥಾನಕ್ಕೆ ಹೋಗಿ ನಮ್ಮ ಒಂದು ಮನಸ್ಸಿನ ನೆಮ್ಮದಿ, ಮನಸ್ಸಿನ ಸಂತೋಷ, ನಮ್ಮ ಅಭಿವೃದ್ಧಿಗೋಸ್ಕರ ಹೋದಾಗ ಉಲ್ಟಾ ನಮಗೆ ಆ ದೇವಾಲಯದಿಂದ ನಮಗೆ ತೊಂದರೆ ಆಯಿತು, ಆ ದೇವರಿಂದ ನಮಗೆ ತೊಂದರೆ ಆಯಿತು ಅಂದಾಗ ನಾವು ಅದನ್ನು ಬಹಳವಾಗಿ ವಿರೋಧಿಸ್ತೀವಿ. ಯಾಕೆ ಹೀಗಾಗುತ್ತೆ ಅನ್ನೋ ವಿಚಾರದಲ್ಲಿ ನಾನು ಹೇಳಬೇಕಾದ್ರೆ, ನೋಡಿ, ಎಷ್ಟೋ ದೇವಸ್ಥಾನಗಳಲ್ಲಿ ಏನಾಗುತ್ತಂದರೆ ನಾರ್ಮಲ್ ಎನರ್ಜಿ ಇರುವಂಥ ದೇವಸ್ಥಾನಗಳ ಬಗ್ಗೆ ಮಾತಾಡ್ತಾಯಿದ್ದೀನಿ ನಾನು. ಇನ್ನು ಎನರ್ಜಿನೇ ಇಲ್ಲದೇ ಇರುವಂಥ ದೇವಸ್ಥಾನಗಳ ಬಗ್ಗೆನೂ ಮಾತಾಡ್ತೀನಿ. ನಾರ್ಮಲ್ ಎನರ್ಜಿ ಅಂದರೆ ತುಂಬ ಎನರ್ಜಿ ಇರುವಂಥ ದೇವಸ್ಥಾನಗಳು ಎಲ್ಲ ಕ್ಷೇತ್ರಗಳು ಅಂತ ಅನ್ನಿಸ್ಕೊಳ್ಳುತ್ತೆ. ಹೊರನಾಡು ಇರ್ಬೋದು, ಶೃಂಗೇರಿ ಇರ್ಬೋದು, ಧರ್ಮಸ್ಥಳ ಇರ್ಬೋದು, ಕಟೀಲ್ ಇರ್ಬೋದು, ಸಿಗಂದೂರು ಚೌಡೇಶ್ವರಿ ಇರ್ಬೋದು, ಇವೆಲ್ಲ ಕ್ಷೇತ್ರಗಳು. ಇನ್ನು ನಾರ್ಮಲ್ ಅಂತ ಹೇಳಿದ್ರೆ, ನಾರ್ಮಲ್ ಆಗಿರ್ತಕ್ಕಂಥ ಕೆಲವು ದೇವಾಲಯಗಳು ನಮ್ಮ ಒಂದು ಪ್ರಾಂತ್ಯದಲ್ಲಿ ಇರ್ತವೆ, ನಮ್ಮ ಒಂದು ಊರಿನಲ್ಲಿ ಇರ್ತವೆ. ಅಂಥ ದೇವಾಲಯದಲ್ಲಿ ಅಲ್ಲಿರುವಂಥ ಕೆಲವು ದುಷ್ಟ ಜನ ಮಾಂತ್ರಿಕರ ಹತ್ರ ಹೋಗಿ ದೇವರಿಗೆ ಬಂಧನವನ್ನು ಮಾಡಿಸಿರ್ತಾರೆ. ಆ ದೇವರಿಗೆ ಬಂಧನವನ್ನು ಮಾಡಿಸಿದಾಗ ನಾವು ಹೋಗಿ ಅಲ್ಲಿ ಪ್ರಾರ್ಥನೆಯನ್ನು ಮಾಡಿದಾಗ ನಮಗೆ ಅದರಿಂದ ಏನೂ ಪ್ರಯೋಜನ ಆಗಲ್ಲ, ಜೊತೆಗೆ ಒಂದಷ್ಟು ತೊಂದರೆಗಳು ನಮಗೆ ಕಾಣಿಸ್ಕೊಳ್ಳುತ್ತೆ. ಈ ಥರ ಇದ್ದಾಗ ನಮಗೆ ದೇವರ ಮೇಲೆ ಒಂದು ನಂಬಿಕೆ ಆಗಲಿ, ಭಕ್ತಿ ಆಗಲಿ, ಭಯ ಆಗಲಿ ಬರೋದಿಲ್ಲ. ಅದು ನಮಗೆಲ್ಲ ಹೆಂಗೆ ಗೊತ್ತಾಗತ್ತಂದ್ರೆ, ನೋಡಿ, ನಾವೇ ಅದನ್ನು ತಿಳ್ಕೊಬೇಕು ಅಂತ ಹೇಳಿದ್ರೆ, ಒಂದು ದೇವಾಲಯಕ್ಕೆ ಹೋಗಿ ಅಲ್ಲಿ ಕೂತ್ಕೊಂಡು ಒಂದು 10 ನಿಮಿಷ ಆ ದೇವಿ ಅಥವಾ ದೇವರ ಒಂದು ಧ್ಯಾನವನ್ನು ಮಾಡಿದಾಗ ನಮ್ಮಲ್ಲಿರುವ ಭಕ್ತಿಗೆ ಆ ದೇವರ ಕನೆಕ್ಟಿವಿಟಿ ಆಗಿ ಆ ಜಾಗದಲ್ಲಿ ನಾವು ಏನು ಮಾಡಿಸ್ಬೇಕು, ಏನು ಮಾಡಿಸ್ಬಾರ್ದು ಅಂತಕ್ಕಂಥ ವಿಚಾರ ನಮಗೆ ಗೊತ್ತಾಗುತ್ತೆ. ಇದು ಮೊದಲನೇ ಪಾಯಿಂಟ್. ಇನ್ನು ಎರಡನೇದಾಗಿ, ಅಲ್ಲಿ ಅರ್ಚಕರಿಗೆ, ಅಲ್ಲಿರುವಂತಹ ಆ ದೇವಸ್ಥಾನದ ಟ್ರಸ್ಟಿಗಳಿಗೆ ಅಥವಾ ದೇವಸ್ಥಾನಕ್ಕೆ ತೊಂದರೆ ಆಗ್ತಾಯಿದೆ ಅನ್ನೋ ಪಕ್ಷದಲ್ಲಿ ಪ್ರಶ್ನೆಯ ಮುಖಾಂತರ ನಾವು ಅದನ್ನು ನೋಡಿದಾಗ ಅಲ್ಲಿ ದೇವರ ಬಂಧನ ಆಗಿದೆ, ದೇವರಿಗೆ ತೊಂದರೆ ಆಗಿದೆ ಅಂತಕ್ಕಂಥ ವಿಚಾರ ಗೊತ್ತಾಗತ್ತೆ. ಇನ್ನು ಕೆಲವು ದೇವಸ್ಥಾನಗಳು ಏನಾಗುತ್ತಂದರೆ, ಎನರ್ಜಿನೇ ಇಲ್ಲದೆ ಇರ್ತಕ್ಕಂಥ ದೇವಸ್ಥಾನಗಳು, ಆಡಂಬರವಾಗಿರ್ತಕ್ಕಂಥ ದೇವಸ್ಥಾನಗಳು. ಹೇಗೆ ಆಡಂಬರ ಅಂದರೆ, ಅಲ್ಲಿ ದೊಡ್ಡದಾಗಿ ದೇವಿಯ ಒಂದು ವಿಗ್ರಹವನ್ನು ನಿಲ್ಲಿಸೋದು, ಕಾಳಿ ವಿಗ್ರಹವನ್ನು ನಿಲ್ಲಿಸೋದು, ಅಲ್ಲಿ ತಡೆ ಓಡಿಸ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ತಾಂತ್ರಿಕ ಕೆಲಸ ಮಾಡಿಸ್ತೀನಿ, ಪರಿಹಾರ ಮಾಡಿಕೊಡ್ತೀನಿ ಅಂತ ಹೇಳೋದು, ಇವೆಲ್ಲ ಈಗೆಲ್ಲ ಜಾಸ್ತಿ ಆಗೋಗಿದೆ. ಅದು ಈ ಥರ ಇರೋಂಥ ದೇವಾಲಯಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಹೋಗಿ ಕೈ ಮುಗಿದ ತಕ್ಷಣ ನಿಮಗೆ ತುಂಬಾ ಎಫೆಕ್ಟ್ ಆಗೋಗುತ್ತೆ, ತುಂಬ ತೊಂದರೆಗಳು ಬರುತ್ತೆ. ಯಾಕಂದರೆ ಆ ಜಾಗದಲ್ಲಿ ನೆಗೆಟಿವ್ ಎನರ್ಜಿಗಳು ತಾಂಡವ ಆಡ್ತಾ ಇರುತ್ತೆ. ಯಾವಾಗ ದೇವಸ್ಥಾನದಲ್ಲಿ ಈ ಥರ ತಡೆ ಓಡಿಸೋದು, ಮಾಡೋದು, ಈ ಥರ ತಾಂತ್ರಿಕ ಕೆಲಸಗಳು ಇರ್ತವೆ, ಪಾಸಿಟಿವ್ ಜನ ಅಲ್ಲಿ ಹೋದಾಗ ಆ ನೆಗೆಟಿವ್ ಎನರ್ಜಿಗಳು ಎಫೆಕ್ಟ್ ಮಾಡಿ ತುಂಬ ತೊಂದರೆ ಕೊಟ್ಬಿಡುತ್ತೆ. ಹಾಗಾಗಿ ನಾವು ಆದಷ್ಟು ಒಂದು ದೇವಾಲಯಕ್ಕೆ ಹೋಗಬೇಕಾದ್ರೆ ಅಲ್ಲಿರುವಂಥ ಎನರ್ಜಿ ಅಂಥದ್ದು, ಆ ದೇವಸ್ಥಾನ ಇಷ್ಟು ಪುರಾತನವಾಗಿರ್ತಕ್ಕಂಥದ್ದು, ದೇವರಿಗೆ ಎಂಥ ಶಕ್ತಿ ಇದೆ, ಯಾರಿಗೆಲ್ಲ ದೇವರು ಎಷ್ಟು ಅನುಕೂಲವನ್ನು ಮಾಡಿಕೊಟ್ಟಿದ್ದಾನೆ, ಇದೆಲ್ಲ ನೋಡಿ ಹೋಗಿ ಆ ದೇವರಿಗೆ ಸೇವೆಯನ್ನು ಸಲ್ಲಿಸಿ, ಪೂಜೆಯನ್ನು ಮಾಡಿ, ಅಲ್ಲಿ ಕೂತ್ಕೊಂಡು ಧ್ಯಾನವನ್ನು ಮಾಡಿ, ಜಪವನ್ನು ಮಾಡಿ, ನಮಸ್ಕಾರ ಮಾಡಿಕೊಂಡು ಬಂದಾಗ ಒಳ್ಳೆಯ ಒಂದು ಅಭಿವೃದ್ಧಿ, ಅನುಕೂಲ ಅಂತಕ್ಕಂಥದ್ದಾಗತ್ತೆ. ನಾನು ಯಾಕೆ ಈ ಒಂದು ಸಬ್ಜೆಕ್ಟನ್ನು ಹೇಳ್ತಾ ಇದ್ದೀನಿ ಅಂದರೆ, ಮೊನ್ನೆ ಒಂದು ನನ್ನ ಕ್ಲೈಂಟ್ಸ್ ಒಬ್ಬರು ಮಂಗಳೂರಿಂದ ಬಂದಿದ್ದರು ಬೆಂಗಳೂರಿಗೆ.
ಬಂದ ತಕ್ಷಣ ಏನಾಯಿತು, ನಾವು ಸ್ವಲ್ಪ ಹೊರಗಡೆ ಹೋಗಿರೋದ್ರಿಂದ ಒಂದು ದಿವಸ ಲೇಟ್ ಆಗುತ್ತೆ ಅಂದಾಗ ಅವರು ಇಲ್ಲೇ ಒಂದು ಕಡೆ ಹೊಸಕೋಟೆ ಹತ್ರ ಇರೋವಂಥ ಒಂದು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿದ್ದರು. ಆ ದೇವಸ್ಥಾನದ ಹೆಸರು ಹೇಳೋದು ಬೇಡ, ಯಾಕಂದರೆ ಅವರು ಹೊಟ್ಟೆಪಾಡಿಗೆನೋ ಮಾಡ್ಕೊಂಡಿದ್ದಾರೆ. ಅಲ್ಲಿ ಹೋದಾಗ ಅವ್ರು ತಡೆ ಓಡಿಸ್ತೀನಿ ಹಾಗೆ ಹೀಗೆ ಅಂತ ಹೇಳಿ ಒಂದಷ್ಟು ದುಡ್ಡನ್ನು ಕಿತ್ಕೊಂಡು ಮೋಸ ಮಾಡಿ ಅವರಿಗೆ ಕಳಿಸಿದ್ರು. ಅದು ಬಂದು ನಾವು ಪ್ರಶ್ನೆಯಲ್ಲಿ ಮಾರನೇ ದಿವಸ ಬಂದು ಪ್ರಶ್ನೆ ಹಾಕಿ ನೋಡಿದಾಗ, ನೀವು ಯಾವುದೋ ನೆಗೆಟಿವ್ ಜಾಗದಲ್ಲಿ ಇದ್ದೀರ, ನಾನು ದೇವಸ್ಥಾನಕ್ಕೆ ಹೋಗಿರೋದು ಗೊತ್ತಿಲ್ಲ, ಅವ್ರು ಯಾವುದೋ ಒಂದು ರೂಮಲ್ಲಿ ಇದ್ದಾರೆ ಲಾಡ್ಜಲ್ಲೇ, ಅಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಂತ ತಿಳ್ಕೊಂಡಿದ್ದೀನಿ. ಆದರೆ ಇವರು ಹೋಗಿರ್ತಕ್ಕಂಥ ಆ ದೇವಸ್ಥಾನದಲ್ಲಿ ಇರುವಂಥ ನೆಗೆಟಿವ್ ಎನರ್ಜಿಯಿಂದ ಇವರಿಗೆ ಬಹಳಷ್ಟು ಎಫೆಕ್ಟ್ ಆಗ್ತಾಯಿತ್ತು. ಹಾಗಾಗಿ ನೀವು ಈ ತಪ್ಪು ಮಾಡಬೇಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರದ ಬಗ್ಗೆ ಹೇಳ್ತೀನಿ. ನಮಸ್ಕಾರ.